ಹಿಂದುಳಿದ ವರ್ಗದವರು ಈ ಜಾತಿ ಸಮೀಕ್ಷೆ ಪರವಾಗಿ ನಿಲ್ಲಬೇಕು. ಯಾಕೆಂತಂದ್ರೆ ನಮ್ಮ ಹಕ್ಕುಗಳನ್ನು ನಾವೇ ಕೇಳಬೇಕು, ಬೇರೆಯವ್ರು ಬಂದು ನಮ್ಮ ಪರವಾಗಿ ಹಕ್ಕುಗಳನ್ನು ಕೇಳೋದಿಲ್ಲ. ನೀವು ನಿಮ್ಮ ಹಕ್ಕುಗಳನ್ನು ಕೇಳಬೇಕು ಅಂತಂತಂದ್ರೆ ನೀವು ಎಷ್ಟು ಹಿಂದುಳಿದ್ದೀರಾ ಅನ್ನೋದು ಗೊತ್ತಾಗಬೇಕು. ಇವತ್ತು ಕಾಂತರಾಜ್ ಆಯೋಗದ ವರದಿ ಬಂದಿತ್ತು. ಅದ್ರೊಳಗೆ ಏನು ಹೇಳಿತ್ತು, ಹಿಂದುಳಿದ ವರ್ಗದವರೆಲ್ಲ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದರೂ ಕೂಡ ಅವ್ರು ತುಂಬ ಹಿಂದುಳಿದಿದ್ದಾರೆ. ಅವ್ರಿಗೆ 32% ಮೀಸಲಾತಿ ಏನು ಕೊಟ್ಟಿದ್ರು ಅದಕ್ಕೆ ಸಾಲದಿಲ್ಲ, ಅವ್ರಿಗೆ 51% ಮೀಸಲಾತಿ ಕೊಡಬೇಕು ಅಂತ ಅವರು ವರದಿ ಕೊಟ್ಟಿದ್ರು. ನೀವೇ ಯೋಚನೆ ಮಾಡಿ, 32% ಇಂದ 51% ಮೀಸಲಾತಿ ಹೆಚ್ಚಾದರೆ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಎಷ್ಟು ಅದು ಅನುಕೂಲ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ನಮ್ಮ ಮಕ್ಕಳಿಗೆ ಮತ್ತೆ ಇನ್ನೂ ಹೆಚ್ಚಿನ ಶಿಕ್ಷಣ ತೆಗೆದುಕೊಳ್ಳೋದಕ್ಕೆ, ಸರ್ಕಾರಿ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಮೀಸಲಾತಿ ಹೆಚ್ಚಳ ಆದರೆ ಜಾಸ್ತಿ ಅನುಕೂಲ ಆಗುತ್ತೆ. ಹಾಗಾಗಿ ಇದು ನಮ್ಮ ಮಕ್ಕಳ ಭವಿಷ್ಯ ಕೂಡ ಇಟ್ಕೊಳ್ಳೋದಾಗಿದೆ. ಹಾಗಾಗಿ ಎಲ್ಲ ಹಿಂದುಳಿದ ವರ್ಗಗಳು ಒಗ್ಗಟ್ಟಾಗಿ ಒಕ್ಕೊರಲಿಂದ ಈ ಜಾತಿ ಸಮೀಕ್ಷೆ ಬೇಕು ಅಂತ ಕೇಳಬೇಕು. ಇವತ್ತು ಯಾರೇ ನಿಮ್ಮ ತಾಲೂಕಿನಲ್ಲಿ ಅಥವಾ ನಿಮ್ಮ ಕ್ಷೇತ್ರಗಳಲ್ಲಿ ಈ ಜಾತಿ ಸಮೀಕ್ಷೆನ ವಿರೋಧ ಮಾಡಿದರೆ ನೀವೆಲ್ಲರೂ ಒಗ್ಗಟ್ಟಾಗಿ ಇಲ್ಲ ನಮಗೆ ಜಾತಿ ಸಮೀಕ್ಷೆ ಬೇಕು, ಇದು ನಮ್ಮ ಅನುಕೂಲಕ್ಕೋಸ್ಕರ ಸರ್ಕಾರ ಮಾಡ್ತಿರೋದು ಅಂತ ನೀವು ಅವ್ರಿಗೆ ಆಗ್ರಹ ಪಡಿಸಬೇಕು. ನೀವು ಒಗ್ಗಟ್ಟಾಗಿ ಕೇಳಿದರೆ ಮಾತ್ರ ಈ ಜಾತಿ ಸಮೀಕ್ಷೆ ಯಶಸ್ವಿಯಾಗಿ ನಡೆಯಕ್ಕೆ ಸಾಧ್ಯ ಮತ್ತು ಅದ್ರ ಬದಲು ಕೂಡ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ.